ಶಿವಮೊಗ್ಗ ಮೀಡಿಯಾ ನ್ಯೂಸ್ ನೊಂದವರ ಧ್ವನಿಗಾಗಿ, ಭ್ರಷ್ಟಾಚಾರದ ವಿರುದ್ಧವಾಗಿ ಸದಾ ಸಿದ್ಧ 24x7. ಹಿರಿಯೂರು ತಾಲೂಕು ಆಡಳಿತ ವತಿಯಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 135ನೇ ಜನ್ಮ ದಿನಾಚರಣೆ ಹಾಗೂ ಬಾಬು ಜಗಜೀವನ್ ರಾಮ್ ರವರ 119ನೇ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡುವ ವಿಚಾರವಾಗಿ ಪೂರ್ವಭಾವಿ ಸಭೆ ನಡೆಯಿತು. ಈ ಸಭೆಯಲ್ಲಿ ಸಂಘಟನಾ ಪದಾಧಿಕಾರಿಗಳು, ಅಧ್ಯಕ್ಷರುಗಳು, ಎಲ್ಲಾ ಹಿರಿಯೂರು ತಾಲೂಕು ಇಲಾಖೆಯ ಅಧಿಕಾರಿಗಳು ಆಗಮಿಸಿದ್ದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ತಾಲೂಕು ದಂಡಾಧಿಕಾರಿಗಳು, ನಿಮ್ಮ ಅಭಿಪ್ರಾಯದಂತೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಹಾಗೂ ಬಾಬು ಜಗಜೀವನ್ ರಾಮ್ ರವರ ಜನ್ಮ ದಿನಾಚರಣೆಯನ್ನು ವಿಜೃಂಭಣೆಯಾಗಿ ಆಚರಿಸಲು ನಿಮ್ಮೆಲ್ಲರ ಸಹಕಾರ ಬೇಕು ಹಾಗೂ ಮಾರ್ಗದರ್ಶನವೂ ಕೂಡ ಬೇಕು. ಹಾಗಾಗಿ ಈ ಪೂರ್ವಭಾವಿ ಸಭೆಯನ್ನು ಕರೆಯಲಾಗಿದೆ ಎಂದು ಎಲ್ಲರ ಸಮ್ಮುಖದಲ್ಲಿ ಹೇಳಿದರು. ಇದೇ ಸಂದರ್ಭದಲ್ಲಿ ಜಿಎಲ್ ಮೂರ್ತಿ ಪತ್ರಿಕಾ ಸಂಪಾದಕರು ಮಾತನಾಡಿದರು. ಗಾಂಧಿನಗರ ತಿಪ್ಪೇಸ್ವಾಮಿ, ಡಿಎಸ್ಎಸ್ ಮುಖಂಡರು, ಆಲೂರು ಕಾಂತರಾಜ್ ಹಾಗೂ ಇನ್ನು ದಲಿತ ಸಂಘಟನೆಗಳ ಮುಖಂಡರುಗಳು ಎಲ್ಲಾ ಅಭಿಪ್ರಾಯಗಳನ್ನು ತಿಳಿಸಿ, ಡಿಜೆ ಇಲ್ಲದಿದ್ದರೂ ಪರವಾಗಿಲ್ಲ, ಕಲಾ ತಂಡಗಳು ಬರಲೆಂದು ವಿಜೃಂಭಣೆಯಾಗಿ ನಡೆಯಬೇಕು, ಕಾರ್ಯಕ್ರಮ ಅರ್ಥಪೂರ್ಣವಾಗಿರಬೇಕೆಂದು ಅಭಿಪ್ರಾಯ ತಿಳಿಸಿದರು. ಜಯಂತಿನ ಆಚರಣೆಗೊಳಿಸುವಂಥ ಸಭೆಗೆ ಆಗಮಿಸಿದಂಥ ಎಲ್ಲ ಹಿರಿಯ ಮುಖಂಡರೇ, ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಸಭೆ ಕರೆದು ಭಾಳ ಕಾರ್ಯಕ್ರಮ ಸ್ವಲ್ಪ ವಿಳಂಬ ಆಗಿದೆ ಅಂತ ನನ್ನ ಅಭಿಪ್ರಾಯ ಇದೆ. ಇನ್ನು ಮುಂಚೆನೇ ಒಂದು ಸಭೆ ಕರೆಯಬೇಕಾಗಿದೆ. ಈಗ 1ನೇ ತಾರೀಕಿಗೆ ತಾಲೂಕಿನ ಯಾವಾಗಲೂ ನೋಡಿದ್ರು ಈಗ ಸಂಖ್ಯೆ ನಮ್ಗೆ ಜಾಸ್ತಿ ಅಂಬೇಡ್ಕರ್ ಜಯಂತಿ ಯಾವಾಗಲೂ ಯಾವುದೇ ವರ್ಷ ಮಾಡಿದ್ರು ಈಗಲೂ ದಾವಣಗೆರೆ ಮತ್ತು ಬಾಗಲಕೋಟೆ ಚುನಾವಣೆ ಅದು ಆ ಹೀಗಾಗಿ ನಮ್ಮ ಜಿಲ್ಲೆಗೆ ಅಂಬೇಡ್ಕರ್ ಜಯಂತಿಯ ಪೂಜೆಯಾಗಿ ಆಚರಣೆ ಮಾಡೋದಕ್ಕೆ ಯಾವುದೇ ರೀತಿ ಒಳಪಡಿಸುವುದಿಲ್ಲ. ಹೀಗಾಗಿ ನಾಲ್ಕು ದಂಡಾಧಿಕಾರಿಗಳು ಮತ್ತು ಸಮಾಜ ಇಲಾಖೆ ಪೂಜೆಯಾಗಿ ಕಾರ್ಯಕ್ರಮ ಅಂಬೇಡ್ಕರ್ ಜಯಂತಿ ಆಚರಣೆ ಆಗಬೇಕು. ಅದ್ರ ಜೊತೆಗೆ ಅವತ್ತು ಅಂಬೇಡ್ಕರ್ ಜಯಂತಿ ಆಚರಣೆ ಮಾಡೋದಕ್ಕೆ ಸರ್ಕಾರ ರಜಾ ಬಂದು ಮಾಡಿದ್ರು. ಈ ಸರ್ಕಾರಿ ಅಧಿಕಾರಿಗಳು ಏನು ಮಾಡ್ತಾರೆ, ರಜಾನ ಅಂಬೇಡ್ಕರ್ ಜಯಂತಿ ಆಚರಣೆ ಮಾಡೋಕ್ಕೆ ರಜಾ ಕೊಟ್ಟರೆ ಅವ್ರು ಮುಟ್ಟುಗಡೆ ಪಡಿಸ್ಕೊಳ್ತಾರೆ ಸರ್ಕಾರಿ ಗೌರ್ಮೆಂಟ್. ಅದನ್ನ ಯಾವುದೇ ಕಾರಣಕ್ಕೂ ಸರ್ಕಾರಿ ಅಧಿಕಾರಿಗಳು ಅಲ್ಲಿ ಅಂಬೇಡ್ಕರ್ ಸರ್ಕಾರಕ್ಕೆ ಅಂಬೇಡ್ಕರ್ ಮಾಲಾರ್ಪಣೆ ಮಾಡತಕ್ಕ ಇರ್ತಾರೆ. ಪ್ರಸ್ತುತ ಸಾಣಕ್ಕೆ ಅಧಿಕಾರಿಗಳು ಯಾರು ಕಾಣ್ತಿರಲ್ಲ. ಹಾಗಾಗಿ ದಯಮಾಡಿ ಹೇಳ್ತೀವಿ, ಪ್ರತಿ ವರ್ಷನೂ ಸಭೆಗೆ ಹೇಳ್ತಾ ಇರ್ತೀವಿ. ಈ ವರ್ಷ ಎಲ್ಲ ಅಧಿಕಾರಿಗಳು ಮುಖ್ಯಸ್ಥರು ಇರಬೇಕು, ಮುಖ್ಯಸ್ಥರು ಸಿಬ್ಬಂದಿಗಳು ಎಲ್ಲ ಇರಬೇಕು. ರಜಾ ಕೊಟ್ಬಿಟ್ಟು ಮನೆಗೆ ಹಾಕಲ್ಲ, ರಜಾ ಕೊಡೋದು. ಅಂಬೇಡ್ಕರ್ ಜಯಂತಿನ ಅದ್ದೂರಿಯಾಗಿ ಆಚರಣೆ ಮಾಡಲಿ. ಅದೊಂದು ಬಹಳಷ್ಟು ಜನ ಎಲ್ಲರೂ ಪ್ರತಿಯೊಬ್ಬರು ಸರ್ಕಾರಿ ನೌಕರರು ಮತ್ತು ನೌಕರರಿಗೆ ನಾವು ರಾಜಕೀಯ ಮಾಡ್ಕೊಂಡು ನಾವು ಎಲ್ಲ ಸರ್ಕಾರಿ ನೌಕರಾಗಿರೋದ್ರೆ ಅದಕ್ಕೆ ಮೂಲಕ ಅಂಬೇಡ್ಕರ್ ಅವರು. ಹಂಗಾಗಿ ಅಂಥ ಜಯಂತಿಗೆ ನೀವು ನಿರ್ಲಕ್ಷ್ಯ ತೋರ್ಬೇಡ್ರಿ. ಯಾವುದೇ ಕಾರಣಕ್ಕೂ ಅವ್ರು ಅಂಬೇಡ್ಕರ್ ಜಯಂತಿ ಎಲ್ಲ ಹಣಕಾಸು ರಾಜ್ಯದ ಒಬ್ಬರು ಬರ್ತಾರೆ, ತೊಂದರೆ ಅಂದರೆ ಅದೇನು ಆಸ್ಪತ್ರೆ ಬರ್ತಾರೆ, ನಗರ ವಾಸಕ್ಕೆ ಇರೋದಲ್ಲ. ಎಷ್ಟು ಸಿಬ್ಬಂದಿ ಇದೆ 10 ಸಿಬ್ಬಂದಿನೂ ಒಟ್ಟು ಕಡ್ಡಾಯವಾಗಿ ದಂಡಾಧಿಕಾರಿಗಳು ಎಲ್ಲ ಇಲಾಖೆ ಮುಖ್ಯಸ್ಥರಿಗೆ ತಿಳಿಸಿ ಅವೆಲ್ಲರೂ ಎಲ್ಲ ಸಿಬ್ಬಂದಿಗಳು ಇರ್ಬೇಕು, ಹಾಜರಾಗಿರ್ಬೇಕು ಅಂತೇಳಿ ಮತ್ತೆ ನೆಲ ಮಧ್ಯದಲ್ಲಿ ಕಾರ್ಯಕ್ರಮ ಮಾಡಿದಾಗ ನಮ್ಮ ಸಂಘಟನೆ ಮುಖಂಡರು ಅಷ್ಟೇ ಕಾಣ್ತಿರ್ತಾರೆ. ಈ ಗೌರ್ಮೆಂಟ್ ಸರ್ಕಾರಿ ನೌಕರರು ಅಂಬೇಡ್ಕರ್ ಅವರ ಒಂದು ಆಸೆಯಿಂದ ಒಂದು ಅವರು ಕಷ್ಟಪಟ್ಟು ಸಂವಿಧಾನ ಬಂದಿದ್ದ ಅವೆಲ್ಲ ನೌಕರಾಗಿ ಮರ್ತು ಬಿಟ್ಟು ಅವತ್ತು ನಾವು ಸುಮ್ಮನೆ ಎಲ್ಲ ಹೋಗೋದು ಏನೋ ಮಾಡೋದು ಅದು ಆಗಲ್ಲ. ಹಂಗಾಗಿ ದಯಮಾಡಿ ಎಲ್ಲರೂ ನಮ್ಮ ತಾಲೂಕು ಮತ್ತು ಎಲ್ಲ ಅಧಿಕಾರಿಗಳು ಒಂದು ಆರೋಗ್ಯ ಇಲಾಖೆ ಆಗಿರ್ಬೋದು, ಸಿಡಿಪ ಇಲಾಖೆ ಆಗಿರ್ಬೋದು, ನಗರಸಭೆ ಯಾವುದೇ ಇಲಾಖೆ ಆಗಿರಲಿ 32 ಇಲಾಖೆಗಳು ಕಡ್ಡಾಯ ಎಲ್ಲರೂ ಕಾರ್ಯಕ್ರಮ ಭಾಗವಹಿಸಿದ್ರೆ ಇದು ಜನ ಒಂದು ಪ್ರಶಂಸನಾದ ಮೆರವಣಿಗೆ ಮಾಡೋ ಮುಖಾಂತರ ಒಂದು ಅದ್ದೂರಿಯಾಗಿ ಅಂಬೇಡ್ಕರ್ ಜಯಂತಿ ಮತ್ತು ಸಂವಿಧಾನ ಜಯಂತಿ ನೋಡೋಕೆ ಎಲ್ಲರಿಗೂ ಭಾಳ ಚೆನ್ನಾಗಿ ಆಗಪ್ಪ. ತಾಲೂಕು ಆಡಳಿತ ಅಂತ ಒಂದು ಕೀರ್ತಿ ಮುಂದೆ ನಾಲ್ಕಾಡಳಿತ ಸಮಾಜ ನಗರಸಭೆಗೆ ಬರೋದಕ್ಕೆ ನಮ್ಮ ದಲಿತ ಸಂಘಟನೆ ನಮ್ಮದೇನು ನಿಮ್ಮ ಜೊತೆಗೆ ನಾವು ಕೈಗೊಳಿಸ್ಕೊಂಡು ನಿಮಗೆ ಎಲ್ಲ ರೀತಿಯಾಗೂ ನಮ್ಮ ಸ್ಫೂರ್ತಿ ಆಗ್ತಕ್ಕ ಒಂದು ಹೇಳ್ತೀವಿ. ಇನ್ನೊಂದೇ ದಯಮಾಡಿ ಎಲ್ಲ ನಾವು ಬಂದು ಕಾರ್ಯಕ್ರಮ ಯಶಸ್ವಿ ಮಾಡ್ಬೇಕಂತೇಳಿ ನಾವು ನಾಲ್ಕು ಆಡಳಿತ ಹೇಳೋ ಪ್ರಕಾರ ಹೇಳಬೇಕು ಅಂತ ನಾವೇ ಎಲ್ಲರೂ ಬರಿ ಮಾಡಬೇಕು. ಎಲ್ಲರೂ ದಯಮಾಡಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿ ಮಾಡ್ತೀವಿ. ನನ್ನ ಹೆಸರು ಅಂಬೇಡ್ಕರ್ ಸಂವಿಧಾನ ಸಂರಕ್ಷಣಾ ಸಮಿತಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ಈ ಒಂದು ಪೂರ್ವಸಭೆ ಮಾಡ್ತಿದ್ರು ಸಂತೋಷ ವಿಚಾರ. ಆದರೆ ಈ ಕಾರ್ಯಕ್ರಮ ನಡೆಯೋದು ನಗರ ಭಾಗದಲ್ಲಿ ಆದ್ರಿಂದ ಎಲ್ಲ ಇಲಾಖೆ ಕೂಡ ಇರಬೇಕು. ನಿರ್ದೇಶನಂತ ಎಲ್ಲ ಸಮುದಾಯದ ಮುಖಂಡರು, ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ಸ್ವಾಗತವನ್ನು ಬಯಸ್ತಾ ಒಂದು ಮಾನ್ಯ ಅಧ್ಯಕ್ಷರಿಗೆ ವಿನಂತಿಯನ್ನು ಮಾಡ್ತಾರೆ.
ಎಲ್ಲರೂ ಒಗ್ಗಟ್ಟಾಗಿ ಇದು ಸರ್ಕಾರದ ಕಾರ್ಯಕ್ರಮ ಮಾಡಬೇಕಾಗುತ್ತೆ. ಇವತ್ತು ತಗೊಳ್ಳಿ, ಆಡಳಿತ ತಗೊಳ್ಳಿ, ಯಾರು ಬಂದಿಲ್ಲ ನೋಡಿ ಜಾರಿ ಮಾಡಿ, ಡಿಸಿ ಕಂಪ್ಲೇಂಟ್ ಮಾಡಿ. ಸರ್ಕಾರ ಕಾರ್ಯಕ್ರಮ ಇದು, ದಯಮಾಡಿ ತಹಸೀಲ್ದಾರ್ ಯಾರು ಆಡಳಿತ ತಗೋಬೇಕು, ಯಾರು ಬಂದಿಲ್ಲ ಅವರಿಗೆ ನೋಡಿ ಜಾರಿ ಮಾಡಬೇಕು. ಈ ಒಂದು ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ತಾಲೂಕು ಕಚೇರಿ ಮುಂಭಾಗದಿಂದ ಇಬ್ಬರ ನಾಯಕರ ಫೋಟೋ ಸಮೇತ ಬಹಳ ಅದ್ದೂರಿಯಾಗಿ ಮೆರವಣಿಗೆಯಲ್ಲಿ ಹೋಗಿ ಅಂಬೇಡ್ಕರ್ ಜೀವ ಸಂಕಲ್ಪದ ಚಾಟಿಗೆ ಮಾಲಾರ್ಪಣೆ ಮಾಡಬೇಕು ಮತ್ತು ಅದ್ದೂರಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ಸರ್ಕಾರದ ಕಾರ್ಯಕ್ರಮ ಅದ್ದೂರಿಯಾಗಿ ಈ ಕಾರ್ಯಕ್ರಮ ಕಳೆದ ಬಾರಿ ಮಾಡಿದ್ರು. ಅದೇ ರೀತಿ ಬಹಳ ಚೆನ್ನಾಗಿ ನಡೆಯಿತು ಕಳೆದ ಬಾರಿ. ದಿನೇಶ್ ಅವರು ಎಲ್ಲ ವರ್ಗದ ಅಧಿಕಾರಿ ವರ್ಗಗಳು ಕರೆಸಿ ಈ ತಾಲೂಕು ಅಧಿಕಾರಿಗಳು ಸಹ ಬಹಳ ಚೆನ್ನಾಗಿ ಬಂದು ಈ ಒಂದು ದಿನಾಚರಣೆಯನ್ನು ಬಹಳ ಅದ್ದೂರಿಯಾಗಿ ಕಳೆದ ಬಾರಿ ಮಾಡಿದ್ವಿ. ಅದೇ ರೀತಿ ಅದ್ದೂರಿಯಾಗಿ ಈ ಒಂದು ಡಾಕ್ಟರ್ ಸಂವಿಧಾನ ಸೆಕ್ರೆಟರಿ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆ ಇನ್ನೂ ಅನೇಕ ನಮ್ಮ ದೈಹಿಕ ಏನು ವಾದ್ಯಗಳಿಗ ಅವನ್ನ ಕಲಿಸಿದ್ರೆ ಸಾಕು, ಒಳ್ಳೆ ಜನ ಆಕರ್ಷಣೆ ಆಗುತ್ತೆ. ಆಮೇಲೆ ಜನಗಳನ್ನು ಒಂದು ಸ್ವಲ್ಪ ನಿಂತ್ಕೊಂಡು ಅಂಬೇಡ್ಕರ್ಗೆ ಮಾಲಾರ್ಪಣೆ ಹಾಕೋದು, ನಮಸ್ಕಾರ ಮಾಡೋದು ಮಾಡ್ತಾರೆ. ಚೆನ್ನಾಗಿ ಚೆಕ್ ಮಾಡಕ್ ಹೋಗ್ತಾರೆ. ಹೋದಂತ ಸಂದರ್ಭದಲ್ಲಿ ಹುಡುಗರು ಚೆಕ್ ಮಾಡೋದು, ಏನಪ್ಪ ನಮ್ಗೆ ಭಾರತದ ಸ್ವಾತಂತ್ರ್ಯ ತಂದುಕೊಟ್ರೆ ಯಾರು ಅಂತ ಕೇಳಿದ್ರು. ಮಕ್ಕಳು ಒಬ್ಬ ಕೈ ಕಟ್ಟಲಿ ನಿಂತ್ಕೊಂಡು ಸರ್ ನಮ್ಮ ಅಡ್ಮಿಷನ್ಸ್ ಅಂತ ವಿಚಾರ. ಯಾಕಪ್ಪ ಅಂದ್ರೆ ಅವರಿಗೆ ತಿಳಿಯೋದು ಅಂತಂದ್ರೆ ಈ ಕಾರಣಕ್ಕೆ ಮಕ್ಕಳಿಗೆ ಯಾಕಂದ್ರೆ ಇವತ್ತು ಪ್ರತಿಯೊಬ್ಬ ಅಧಿಕಾರಿಗಳು ಒಂದ್ಸಲ ನಾವು ಚೇರ್ಮನ್ ಕುತ್ಕೊಂಡು ಬಂದ್ರೆ ಅಂಬೇಡ್ಕರ್ ನೆನೆಸ್ಕೊಂಡು ಅವರು ತೆಗಿಬೇಕಂದ್ರೆ ಅವರ ಸಂವಿಧಾನದ ಅಡಿಯಲ್ಲಿ ನಾವು ಕೆಲಸ ಮಾಡ್ತಿರೋದು, ಆ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲ ಬದುಕ್ತಿರೋದು. ಹಂಗಾಗಿ ಪ್ರತಿನಿತ್ಯ ಅವ್ರ ಬಗ್ಗೆ ನಾವು ತುಂಬಾ ತಿಳ್ಕೊಳ್ಳೋ ವಿಚಾರಗಳಿರೋದ್ರಿಂದ ಶಾಲೆಗಳಲ್ಲಿ ತುಂಬಾ ಅವಶ್ಯಕತೆ ಇರೋದ್ರಿಂದ ಅಂಗಡಿ ವ್ಯವಸ್ಥೆ ಸಲುವಾಗಿ ನಾವು ಮಾತಾಡ್ತಾರೆ. ಹಿಂದಿ ವ್ಯವಸ್ಥೆ ಏನು ಅವಕಾಶದಲ್ಲಿ ಮಾಡ್ಕೊಡ್ರಿ, ನಮ್ಮ ಕಡೆ ಏನು ಸಾಕು ಬರ್ಬೇಕು, ನೀವು ಹೇಳೋದು ನಾವು ಸಾಕು ಅಂತ ಹೇಳಿ